ಸೊ ಜಡ್ಜಸ್ ಹತ್ರ ಕೇಳೋಣ. ಯಾರ ಹತ್ರ ಕೇಳೋಣ ಫಸ್ಟ್? ನನಗೆ ಕಬ್ನಾಲು ಅಂದ್ರೆ ಬಹಳ ಇಷ್ಟ. ಯಾರು ಗಬ್ನಾಗರ್? ಗಬ್ನಾಲ್ ಅಲ್ಲ ಕಣೋ, ಯುನೋ ಕಬ್ಬು. ಎಸ್. ಏನ್ ಹೇಳು ಕಬ್ಬು ಅಂದ್ರೆ? ಇಲ್ಲಿ ಜ್ಯೂಸ್ ಅಲ್ಲಿ ಮಾಡ್ತಾರಲ್ಲ, ಅದೇ ಹೆಂಗಿರುತ್ತೆ ಹೇಳು? ಜ್ಯೂಸಲ್ ಅಲ್ಲ, ಜ್ಯೂಸಲ್ ಕಬ್ಬು ಬರಲ್ಲ, ಕಬ್ಬಲ್ ಜ್ಯೂಸ್ ಬರುತ್ತೆ. ಅಂದ್ರೆ ಶುಗರ್ ಕೇನ್ ಮಾಡ್ತಾರಲ್ಲ, ಶುಗರ್ ಕೇನ್, ಅದನ್ನೇ ಕಬ್ಬು ಅಂತಾರೆ. ಕಬ್ಬಿನ ಜ್ಯೂಸ್ ಅಂದ್ರೆ ಅವ್ರಿಗೆ ಇಷ್ಟ ಅಂತೆ. ವೈ ನಂಗೆ ಗೊತ್ತಿಲ್ಲ, ಆದ್ರೆ ನಾನು ಯಾವತ್ತೂ ಕುಡ್ದಿಲ್ಲ. ನಾನು ಕುಡ್ದೀನಿ. ಲೆಮನ್ ಕುಡೀರಿ, ಚೆನ್ನಾಗಿರುತ್ತೆ. ನೀನು ಹಳ್ಳಿನೇ ನೋಡಿಲ್ಲ, ಆದ್ರೆ ನಿಂಗೆ ಬಹಳ ಇಷ್ಟ ಹಳ್ಳಿ. ಹೆಂಗ್ ನಂಬೋದು ನಾವು? ನಾನು ಆ ಪ್ಲೇಸ್ ಹೋದ್ರೆ ನಂಗೆ ಗೊತ್ತಾಗತ್ತೆ ಎಷ್ಟು ಚೆನ್ನಾಗಿದೆ ಅಂತ. ಯಾವ ಹಳ್ಳಿಗೆ ಹೋಗಕ್ ಇಷ್ಟ ನಿಂಗೆ? ಹಳ್ಳಿ ಎಲ್ಲಿರತ್ತೆ ಅಂತ ನಂಗೆ ಗೊತ್ತಿಲ್ಲ. ಕರೆಕ್ಟ್ ಆದ ಮಾತು. ಹಳ್ಳಿ ಎಲ್ಲಿರತ್ತೆ ಅಂತ ಅವನಿಗೆ ಗೊತ್ತಿರಲ್ಲ, ಗೊತ್ತಿರೋ ಹಳ್ಳಿ ತೋರಿಸಿ ಅವ್ನಿಗೆ ಕರ್ಕೊಂಡೋಗಿ. ಓಕೆ, ನೀನು ಹಾಡ್ಬೇಕಾದ್ರೆ ಇನ್ನು ಸ್ವಲ್ಪ ಶ್ರುತಿ, ತಾಳ ಚೆನ್ನಾಗಿದೆ ನಿಂದು, ರಿದಮ್ ಸಾಕತ್ ಎಕ್ಸ್ಟ್ರಾರ್ಡಿನರಿ. ನಿನ್ನ ತಾಳದ ಸೆನ್ಸ್ ಇದೆಯಲ್ಲ 200% ಕರೆಕ್ಟ್. ಶ್ರುತಿ ಟ್ಯೂನು ಅದೆಲ್ಲ 99ನಲ್ಲಿದೆ, ಅದು 100 ಮಾಡ್ಬೇಕು ನಾವು ಅಲ್ವಾ? ಈಗ ಒಂದು ಮೊದಲನೇ ಲೈನ್ ಹಾಡು ಸುಮ್ಮನೆ ಹಂಗೆ ಕೋಲು ಮಂಡೆ ಅದು ಬಿಟ್ಬಿಡು, ಹಾಡಿಗೆ ಬಂದ್ಬಿಡು. ಕೈನಾಗೆ ಮೈಕಿಟ್ರೆ ನಾನ್ ಸ್ಟಾಪ್ ಅಲ್ಲ, ಒಂದು ನಿಮಿಷ ಶ್ರುತಿ ತಗೋ. ಅಲ್ಲಿದೆ ನೋಡು. ಆಹಾ, ಕೈನಾಗೆ ಮೈಗಿಟ್ರೆ ನಾನ್ ಸ್ಟಾಪು ಭಾಷಣ. ಕೈನಾಗೆ ಮೈಗಿಟ್ರೆ ನಾನ್ ಸ್ಟಾಪು, ನಾನ್ ಸ್ಟಾಪು. ಕೈನಾಗೆ ಮೈಗಿಟ್ರೆ ನಾನ್ ಸ್ಟಾಪು ಭಾಷಣ. ನೆಕ್ಸ್ಟ್ ಲೈನು. ಸೆಂಟ್ರಾಗೆ ಸೀಟ್ ಕೊಟ್ರೆ ಸ್ಟೇಜ್ಗೊಂದು ಭೂಷಣ. ಸ್ಟೇಜ್ಗೊಂದು ಭೂಷಣ. ಕರೆಕ್ಟ್. ಶ್ರುತಿ ಕೇಳಿಸ್ಕೊಂಡು ಹಾಡ್ಬೇಕು ನೀನು. ಓಕೆ, ಇನ್ನೊಂದ್ಸತಿ ಹಾಡು. 1 ಫುಲ್ ಶ್ರುತಿ ಮೇಲೆ ಗಮನ ಇರಬೇಕು. 1 2 3 4. ಕೈನಾಗೆ ಮೈಗಿಟ್ರೆ ನಾನ್ ಸ್ಟಾಪು ಭಾಷಣ. ಓಕೆ. ಸೆಂಟ್ರಾಗೆ ಸೀಟ್ ಕೊಟ್ರೆ ಸ್ಟೇಜ್ಗೊಂದು ಭೂಷಣ. ಭೂಷಣ ಅಲ್ಲ, ಭೂಷಣ. ಹಾ, ಕರೆಕ್ಟ್. ನೆಕ್ಸ್ಟ್ ಲೈನ್. ಹೇ ನಾನೆತ್ತು ನಿಂತಾಗ ಸಿಕ್ಕಾಪಟ್ಟೆ ಕ್ರೇಜು. ಕರೆಕ್ಟ್. ಚಪ್ಪಲೆ ತಟ್ಟೋರ್ಗೆ ಮಲ್ಲಿದ ಫೀಸು. ಹೇ ನಾನಂದ್ರೆ ವಿಶೇಷ, ನಾನಿದ್ರೆ ಸಂತೋಷ. ನಾನ್ ಯಾರು ಗೊತ್ತಾಯ್ತ ಸರ್ 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 ಸರ್. ಅಧ್ಯಕ್ಷ 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 ಅಧ್ಯಕ್ಷರು. ಕರೆಕ್ಟ್. ಸೊ ಏನಂದ್ರೆ ಜಿಷ್ಣು, ನಿನಗೆ ಒಳ್ಳೆ ಶ್ರುತಿ ಜ್ಞಾನನೂ ಇದೆ. ನಾನು ತಾಳ ನಿಂಗೆ 100/100 ಕೊಟ್ಟೆ, ಶ್ರುತಿ 99 ಅಂದೆ. ಆಕ್ಚುಲಿ ನೀನು ಹಾಡ್ದಾಗ ಗೊತ್ತಾಯ್ತು ನಿನ್ಗೆ 100 ಶ್ರುತಿನೂ. ಬಟ್ ನೀನೇನಂದ್ರೆ ಹಾಡ್ಬೇಕಾದ್ರೆ ತಮಾಷೆ ಮಾಡ್ಕೊಂಡು ಭಾಳ ತಮಾಷೆ ಮಾಡ್ಬಿಡ್ತೀಯಲ್ಲ, ಅವಾಗ ಸ್ವಲ್ಪ ಶ್ರುತಿ ಎಲ್ಲ ಹೋಗ್ಬಿಡುತ್ತೆ. ನೆಕ್ಸ್ಟ್ ಟೈಮ್ ಇಂದ ಶ್ರುತಿ ಕರೆಕ್ಟ್ ಇರ್ಬೇಕು. ಎಸ್ ಸರ್, ವೆರಿ ಗುಡ್. ಅಧ್ಯಕ್ಷರೇ, ಜಿಷ್ಣು ಈ ಸ್ಟೆಪ್ ಹಾಕ್ತಿದಲ್ಲ, ಅದು ಎಲ್ಲಿ ನೋಡ್ಕೊಂಡು ಕಲ್ತ್ಕೊಂಡೆ? ಅದು ಸಾಂಗ್ ಅಲ್ಲಿ. ಸಾಂಗ್ ನೋಡ್ಕೊಂಡು ಪ್ರಾಕ್ಟೀಸ್ ಮಾಡ್ದ ನೀನು? ಸಾಂಗ್ ಕೇಳ್ಕೊಂಡು ಪ್ರಾಕ್ಟೀಸ್ ಮಾಡ್ದ? ಸಾಂಗ್ ನೋಡ್ಕೊಂಡು ಮತ್ತೆ ಕೇಳ್ಕೊಂಡು ಎರಡೂ ಮಾಡ್ದ. ಈಗ ಅವ್ರಿಗೆಲ್ಲ ಗೋಲ್ಡನ್ ಬಜನ್ ಕೊಡೋಣ ಅಂತಿದೆ, ನೀನು ಕೊಡೋದ ಬೇಡವಾ? ಬೇಕು. ತಗೋ ಬೇಬಿ. ಗುರುಗಳೇ, ನಿನ್ಗೆ ಆಗಬೇಕಾಗಿರೋ ಪಾಠ ಎಲ್ಲ ಆಗೋಯ್ತು. ನೆಕ್ಸ್ಟ್ ಟೈಮಿಂದ ತುಂಬ ಚೆನ್ನಾಗಿ ಹಾಡ್ತೀಯ ಅಂತ ನಮ್ಗೆಲ್ರಿಗೂ ಗೊತ್ತು, ಹಾಗೆ ಹಾಡ್ತೀಯ. ಓಕೆ, ಥ್ಯಾಂಕ್ ಯು ಅಧ್ಯಕ್ಷರೇ. ಹೋಗಿ ಬನ್ನಿ. ಇಲ್ಲ
ನೀವೇನೋ ಅಧ್ಯಕ್ಷರಾಗಿ ಬಂದ್ರಿ, ಹಾಡೆಲ್ಲ ಹಾಡಿದ್ರಿ. ನೀ ಹಾಡ್ಬೇಕಾದ್ರೆ ಅವಾಗಿಂದ ಕಂಟೆಸ್ಟೆಂಟ್ಸ್ ಎಲ್ಲ ಒಂದೇ ಕೂಗಲ್ಲಿ ಏನೋ ಹೇಳಕ್ಕೆ ಪ್ರಯತ್ನ ಪಡ್ತಾ ಇದಾರೆ. ಏನ್ರದು? ಅಕ್ಕ ಎಲ್ಲ ಕಂಟೆಸ್ಟೆಂಟ್ಸ್ಗೆ ಕಂಪ್ಲೇಂಟ್ಸ್ ಇದೆ ಜಿಷ್ಣು ಬಗ್ಗೆ. ಹಳ್ಳಿಲಿ ಒಂದು ಕಂಪ್ಲೇಂಟು ಅಧ್ಯಕ್ಷರ ಮೇಲೆ ಬಂದಿದೆ ಅಂತಂದ್ರೆ ಇದು ನ್ಯಾಯ ಪಂಚಾಯಿತಿ ತೀರ್ಮಾನ ಆಗ್ಲೇಬೇಕು. ಪಂಚಾಯಿತಿ ಕಟ್ಟೆ ಹಾಕ್ರೋ. ಶುರು ಮಾಡ್ರ. ಏನ್ರ ಅದು ಕಂಪ್ಲೇಂಟು? ಅಕ್ಕ ಅವ್ನ ಹುಡುಗಿಯರ ಜೊತೆ ಜಾಸ್ತಿ ಮಾತಾಡ್ತಾನೆ. ಆಮೇಲೆ ನಮ್ಗೆ ಹಗ್ ಕಿಸ್ ಏನ್ ಕೊಡಲ್ಲ. ಕೇಳಿದ್ರೆ ನೀವು ಕ್ಯೂಟ್ ಇಲ್ಲಲ್ಲ. ನೀನು ಹುಡುಗಿರ ಜೊತೆ ಜಾಸ್ತಿ ಮಾತಾಡ್ತೀಯಾ? ಅವನು ಕಂಪ್ಲೇಂಟ್ ಅಲ್ಲ ಕಣೋ ಇದು, ಇದು ಹೊಟ್ಟೆ ಕಿಚ್ಚು. ಮಾಡ್ತಾರೆ. ನಾನು ಅವನಕ್ಕಿಂತ ಕಮ್ಮಿ ಮಾತಾಡ್ತೀನಿ. ಹೌದು ನಿಜ. ಅಂದ್ರೆ ಹುಡುಗಿರ ಹತ್ರ ಅವನೇ ಜಾಸ್ತಿ ಮಾತಾಡ್ತಾನೆ ಅಂತ ನೀ ಹೇಳ್ತಿದ್ಯಾ? ಇದನ್ನ ನಾವಿಲ್ಲಿ ಗಮನಿಸ್ಬೇಕಾದ್ದೆ. ಕಂಪ್ಲೇಂಟ್ ಕೊಡೋರೆ ಹುಡುಗಿರ ಹತ್ರ ಜಾಸ್ತಿ ಮಾತಾಡ್ತಾ ಇದಾರೆ. ಸರಿ, ಓಕೆ. ಅವ್ನಿಗೆ ಯಾಕೆ ಹಗ್ಗು ಕಿಸ್ ಏನು ಕೊಡಲ್ಲ ನೀನು? ನಾನು ಹೇಳಿದ್ದೀನಲ್ಲ. ಅಲ್ಲ ಕಣೋ, ಒಂದ್ ಟೈಮಲ್ಲಿ ಹುಡುಗಿರಿಂದ 1 arm ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಬೇಕು ಅಂತ ಹೇಳ್ದು ಅಂತಾನೆ ನೀನು. ಮತ್ತೆ ಯಾಕೆಲ್ಲ ಹುಡುಗಿರ ಜೊತೆನೆ ಇರ್ತೀಯಾ? ಹುಡುಗಿರ ಜೊತೆ ನಾನು 1 arm ಡಿಸ್ಟೆನ್ಸ್ ಇರ್ತೀನಿ. ಬಟ್ ಅವ್ರು ಮುದ್ದು ಮಾಡ್ತಾನಲ್ಲ, ಅದಕ್ಕೆ ನಾನು ಮುದ್ದು ಮಾಡ್ತೀನಿ ಅಂತ ಹತ್ರ. ಒಬ್ಬೊಬ್ಬ 1 arm ಡಿಸ್ಟೆನ್ಸ್ ಅಲ್ಲಿ ಹೆಂಗ್ ಮುದ್ದು ಮಾಡಕ್ಕಾಗತ್ತೆ? ನೆಕ್ಸ್ಟ್ ಕಂಪ್ಲೇಂಟ್ ಹೇಳಿ. ಅಕ್ಕ ಅವನ ಮೆಂಟರ್ ಹೇಮಂತ್ ಸರ್ ಹೇಳಿದ್ದಾರೆ ಊಟ ಮಾಡುವಾಗ 2 ಹಪ್ಪಳ ತಿನ್ಲಿಕ್ಕೆ ಅಂತ. ಇವ ಪ್ಲೇಟ್ ಅಲ್ಲಿ 2 ಹಪ್ಪಳ ಹಾಕೊಂಡು ಪಾಕೆಟ್ ಅಲ್ಲಿ 10 ಹಪ್ಪಳ ಹಾಕೊಂಡು ತಿಂತಾ ಇರ್ತಾರೆ. ಪಾಕೆಟ್ ಇಲ್ಲ, ನನ್ ಪಾಕೆಟ್ ಅಲ್ಲಿ ಹಾಕೊಂಡೆ ದಪ್ಪ ಉತ್ಕೊಳ್ಳತ್ತಾನೆ. ಅದು ತಿಂತಿಯಲ್ಲ? ಇಲ್ಲ ಇಲ್ಲ ಇಲ್ಲ, ಸುಳ್ಳು. ಬೇಕಾದ್ರೆ ನಮ್ಮಮ್ಮನ್ನ ಕೇಳು. ಇಲ್ಲ, ದಯವಿಟ್ಟು ನಿನ್ ಹೊಟ್ಟೆಗೆ 2 ಹಪ್ಪಳ ಆಗೋದು. 2ಕ್ಕಿಂತ ಜಾಸ್ತಿ ಹಪ್ಪಳ ನಿನ್ ಹೊಟ್ಟೆಲಿ ತಿಂದ್ರೆ ಅವೆಲ್ಲ ಸುಳ್ಳು. ನಮ್ಮಮ್ಮನ ಸುಳ್ಳು ಆಗ್ತಾ ಇರಲ್ಲ. ಹಾಕೊಂಡ್ರೆ ದಪ್ಪ ಊದ್ಕೊಳತ್ತೆ. ಲೇ, ನೀನ್ ಊದ್ಕೊಳ್ಳೋದ್ ಬೇಡ. ಈಗ್ಲೇ ಸ್ಮೆಲ್ ಅಲ್ಲೇ ಗೊತ್ತಾಗ್ತದೆ ಆ ತಪ್ಪಳ ತಿಂದಿರೋದ್ ನೀನು. ಅದ್ಯಾರೋ ಆ ಮುದ್ದು ಕ್ಯೂಟಿ ಕಂಪ್ಲೇಂಟ್ ಏನ್ರೋ ಅದು? ಮುದ್ದು ಕ್ಯೂಟಿ ಅಂತ ಏನೋ ಕಂಪ್ಲೇಂಟ್ ಇದೆಯಲ್ಲ, ಹೇಳೋ. ನಮ್ಗ್ ಮುತ್ತು ಮಾಡಲ್ಲ ಅವನು. ಎಲ್ರಿಗ್ ಮುತ್ತು ಒಂದ್ ನಿಮಿಷ. ಈಗ ನೀನ್ ಈ ಕಡೆ ಬಾ ಅಚಿಂತ್ಯ. ಅಸ್ಮಿತ್ ನೀನ್ ಈ ಕಡೆ ಬಾ. ಈಗ ನೀನೇ ಜಿಷ್ಣು ಹೇಗೆ ಮುದ್ದು ಕ್ಯೂಟಿ ಅಂತ ಹೋಗಿ ಮುದ್ದು ಮಾಡ್ತಾನೆ ಅದನ್ನ ತೋರ್ಸು ನನಗೆ. ನೀವೆಷ್ಟು ಕ್ಯೂಟ್ ಆಗಿದ್ದೀರಾ. ನೀವು ಯಾಕೆ ಎಷ್ಟು ಕ್ಯೂಟ್ ಆಗಿದ್ದೀರಾ? ನಮ್ಮ ಹಳ್ಳಿ ಅಂದ್ರೆ ಒಂದು ಮರವಾದೆ ಅದೇ. ಆ ಹೆಣ್ಮಕ್ಳಿಗೆ ಹೋಗಿ ನೀನು ಮುತ್ತುಗೋ ಕ್ಯೂಟಿ ಅಂತ ಹೇಳ್ಬಿಟ್ಟು ಮುತ್ತು ಬೇರೆ ಕೊಡ್ತೀನೋ? ಎಷ್ಟು ಧೈರ್ಯ ನಿನಗೆ? ಧೈರ್ಯ ನಂಗೆ ಇಷ್ಟಿದೆ.